ಹೂವಿನ ಮಳೆ ನೀನು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಆಗಲೇ ಪ್ರಿವ್ಯೂನಲ್ಲಿ ಒಂದು ವಿಡಿಯೋನ ನೋಡ್ಕೊಂಡಿರ್ತೀರ. ಅದೇ ರೀತಿಯಾಗಿ ಒಂದು ವಾಟ್ಸಪ್ ಸ್ಟೇಟಸ್ನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಾಸ್ಟ್ ಲಿರಿಕ್ಸು ಆ ರೀತಿ ಒಂದು ವಿಡಿಯೋನ ನಾನು ತುಂಬಾ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ನಿಮಗೆ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ಗೊತ್ತಾಗಿರಲ್ಲ. ಓಕೆನಾ. ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ತೊಗೊಂಡ್ಬಂದಿದ್ದೀನಿ. ಜಸ್ಟ್ ತುಂಬಾ ಸಿಂಪಲಾಗಿ ನೀವು ಬೇರೆ ಸಾಂಗ್ ಮೇಲೆ ಬೇಕಾದರೂ ಆ ರೀತಿ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಜಸ್ಟ್ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಲಿರಿಕ್ಸ್ನ ಚೇಂಜ್ ಮಾಡಿಕೊಂಡ್ರೆ ವಿಡಿಯೋ ಎಡಿಟ್ ಆಗುತ್ತೆ. ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದು ಏನೋ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ. ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಪಾಸ್ವರ್ಡ್ ನಿಮಗೆ ಯಾವಾಗ ಬೇಕಾದರೆ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗ್ಬೋದು. ಓಕೆನಾ. ಈ ಒಂದು ವಿಡಿಯೋದ ಪೂರ್ತಿ ಪ್ರಿವ್ಯೂ ನೋಡಬೇಕನ್ಸಿದ್ರೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಅಲ್ಲಿಂದ ಹೋಗಿ ನೀವು ಪ್ರಿವ್ಯೂನ ನೋಡ್ಕೊಳ್ಳಿ. ಬೈ ಚಾನ್ಸ್ ಹೋದರೆ ನಿಮಗೆ ಏನಾದರೂ ಡಿಸ್ಕ್ರಿಪ್ಷನ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕು ಸಿಕ್ಕಿಲ್ಲ ಅಂದರೆ, ಆಮೇಲೆ ವಿಡಿಯೋ ಲಿಂಕು, ಆಮೇಲೆ ಫಾಂಟ್ಸ್ಗಳೇನು ಸಿಕ್ಕಿಲ್ಲ ಅಂದರೆ, ನಾನೊಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೋಗಿಬಿಟ್ಟು #306 ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಪೋಸ್ಟ್ ಕಾಣುತ್ತೆ. ಅಲ್ಲಿಂದ ಹೋಗ್ಬಿಟ್ಟು ನೀವು ಈ ಒಂದು ಪ್ರಿಸೆಟ್ನ ಆಮೇಲೆ ಫಾಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಬೈ ಚಾನ್ಸ್ ಏನಾದರೂ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ವೇಳೆ ಲಿಂಕು ಸಿಕ್ಕಿಲ್ಲ ಅಂದರೆ. ಓಕೆನಾ. ವಿಡಿಯೋನ ಶುರು ಮಾಡೋಣ. ಓಕೆನಾ. ಫಸ್ಟು ನೀವು ಅಲೈಟ್ ಮೋಷನ್ ಓಪನ್ ಮಾಡ್ಕೊಬೇಕಾಗತ್ತೆ. ಅಲೈಟ್ ಮೋಷನ್ ಓಪನ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಈ ಕಡೆ ಪ್ರಾಜೆಕ್ಟ್ ಮೇಲೆ ಬರಬೇಕಾಗತ್ತೆ. ಓಕೆನಾ. ಪ್ರಾಜೆಕ್ಟ್ ಮೇಲೆ ಬಂದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೇಲ್ಗಡೆ ಒಂದು ಪ್ರಾಜೆಕ್ಟ್ ಇದೆ. ಓಕೆನಾ. ಇದೊಂದು ನನ್ನೊಂದು ಸೆಕೆಂಡ್ ಚಾನಲ್ ಲಿಂಕು, ಹೈಫೈ ಎಡಿಟರ್ ಆಕಾಶ್ ಅಂತ. ಓಕೆನಾ. ಸೆಕೆಂಡ್ ಚಾನಲ್ ಇದೆ. ಡೋಂಟ್ ವೇರ್, ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ಈ ರೀತಿ ನೋಡ್ತಾ ಇರೋದು, ಈ ರೀತಿ ಲಿರಿಕ್ಸ್ ಇದೆ. ಓಕೆನಾ. ಇಲ್ಲಿ ಎಲ್ಲ ಆಲ್ರೆಡಿ ಎಲ್ಲ ಸೆಟ್ ಆಗಿದೆ ಲಿರಿಕ್ಸ್. ಓಕೆನಾ. ಇದನ್ನು ನುಲ್ ಅಂತ ಕರೀತಾರೆ. ಓಕೆನಾ. ಎಲ್ಲ ಲಿರಿಕ್ಸ್ನ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಈ ರೀತಿ ಎಲ್ಲ ಆಲ್ರೆಡಿ ಎಲ್ಲ ಲಿರಿಕ್ಸ್ ಎಲ್ಲ ಸೆಟ್ ಆಗಿದೆ. ಓಕೆನಾ. ನಿಮಗೆ ಇವಾಗ ನೀವು ಬೇರೆ ಸಾಂಗ್ ಮೇಲೆ ವಿಡಿಯೋ, ನನಗೆ ಈ ಸಾಂಗ್ ಬೇಡ, ನಾನು ಬೇರೆ ಸಾಂಗ್ ಮೇಲೆ ವಿಡಿಯೋನ ಎಡಿಟ್ ಮಾಡ್ಕೊತೀನಿ ಅಂದರೆ ಜಸ್ಟ್ ಇವಾಗ ಏನು ಮಾಡ್ಕೊಬೇಕಂದ್ರೆ, ಇಲ್ಲಿ ಸಾಂಗ್ ಮೇಲೆ ಬಂದುಬಿಟ್ಟು ಸಾಂಗ್ನಲ್ಲಿ ರೀಪ್ಲೇಸ್ ಮಾಡ್ಕೊಬೇಕಾಗತ್ತೆ. ಓಕೆನಾ. ಸಾಂಗ್ನ ಡಿಲೀಟ್ ಮಾಡಿಬಿಟ್ಟು ನಿಮಗೆ ಯಾವ ಸಾಂಗ್ ಬೇಕು ಆ ಒಂದು ಸಾಂಗ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ. ಸಾಂಗ್ನ ಇಂಪೋರ್ಟ್ ಮಾಡ್ಕೊಂಡಿದ ತಕ್ಷಣ ಈ ಕಡೆ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಲಿರಿಕ್ಸ್ ಚೇಂಜ್ ಮಾಡೋದು ಹೇಗೆ ಅಂತ ಅಂದರೆ, ಇಲ್ಲಿ ಗ್ರೂಪ್ 1 ಆಮೇಲೆ ದಿಸ್ ಈಸ್ ಅಂತ ಇದೆ. ಓಕೆನಾ. ಇಲ್ಲಿ ಗ್ರೂಪ್ 1 ಮೇಲೆ ಬಂದರೆ ನಿಮಗೆ ಇಲ್ಲಿ ಒಳಗಡೆ ಮತ್ತೆ ಲಿರಿಕ್ಸ್ ಇರುತ್ತೆ. ಓಕೆನಾ. ಜಸ್ಟ್ ಇವಾಗ ಏನು ಮಾಡ್ಕೊಬೇಕಂದ್ರೆ, ದಿಸ್ ಮೇಲೆ ನಾನು ಇವಾಗ ಜಸ್ಟ್ ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಇಲ್ಲಿ ರೀಪ್ಲೇಸ್ ಮಾಡ್ಕೊಳ್ಳೋದು ಲಿರಿಕ್ಸ್ನ ಅಂತ. ಓಕೆನಾ. ಇವಾಗ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ದಿಸ್ ಈಸ್ ಅಂತ ಇದೆಯಲ್ಲ, ಇದನ್ನು ತೆಗೆದುಬಿಟ್ಟು ನಿಮ್ಮ ಒಂದು ಸಾಂಗ್ ಲಿರಿಕ್ಸ್ ಏನಿರುತ್ತೋ ಆ ಒಂದು ಲಿರಿಕ್ಸನ್ನು ನೀವೆಲ್ಲಿ ಚೇಂಜ್ ಮಾಡ್ಕೊಬೋದು. ಓಕೆನಾ. ತಿರ್ಗಾ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಅದೇ ರೀತಿ ಇವಾಗ ಮತ್ತೆ ಮುಂದ್ಗಡೆ ಬಂದರೆ ಈ ಕಡೆ. ಓಕೆನಾ. ಮತ್ತೆ ಈ ಬೇರೆ ಲಿರಿಕ್ಸ್ ಇದೆ. ಓಕೆನಾ. ಈ ಕಡೆ ನೋಡ್ತಾ ಹೋಗೋದು, ಈ ಕಡೆ ಇವಾಗ ಮತ್ತೆ ನೋಡ್ತಾ ಹೋಗೋದು, ಈ ಕೆಳಗಡೆ ತುಂಬಾ ಲಿರಿಕ್ಸ್ ಇದೆ. ಓಕೆನಾ. ಜಸ್ಟ್ ನಿಮ್ಮೊಂದು ಸಾಂಗ್ ಲಿರಿಕ್ಸ್ ಏನಿರುತ್ತೋ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಬಂದುಬಿಟ್ಟು ಜಸ್ಟ್ ಒಂದೊಂದು ಮೇಲೆ ಈ ರೀತಿ ಒಂದೊಂದೇ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊತ ಬಂದರೆ ನಿಮಗೆ ಈ ರೀತಿ ಒಂದು ಲಿರಿಕ್ಸ್, ಫಾಸ್ಟ್ ಲಿರಿಕ್ಸ್ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಆ ಒಂದು ವಿಡಿಯೋದಲ್ಲಿ ವಿಡಿಯೋದಲ್ಲಿ ನೋಡಿರ್ತೀರ ನೀವು. ಓಕೆನಾ. ಸೈಡ್ಗೆಲ್ಲ ಒಂದು ಗ್ಲೋಯಿಂಗ್ ರೀತಿ ಆ್ಯನಿಮೇಷನ್ ಬರುತ್ತೆ. ಓಕೆನಾ. ಅದೊಂದು ಟೆಂಪ್ಲೇಟ್ ಇದೆ. ಆ ಒಂದು ಟೆಂಪ್ಲೇಟ್ ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ. ಓಕೆ. ಜಸ್ಟ್ ಆ ಒಂದು ಟೆಂಪ್ಲೇಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿಕೊಂಡು ಬ್ಲೆಂಡಿಂಗ್ ಮೇಲೆ ಬರಬೇಕಾಗತ್ತೆ. ಓಕೆನಾ. ಬ್ಲೆಂಡಿಂಗ್ ಮೇಲೆ ಬಂದು ನೀವು ಅಲ್ಲಿ ಓವರ್ಲಿ ಅಂತ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಓಕೆನಾ. ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದೆ. ಮೊಬೈಲು ಲ್ಯಾಗ್ ಆಗುತ್ತೆ ಅಂದ್ಬಿಟ್ಟು ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತಾ ಇಲ್ಲ. ಓಕೆನಾ. ಆ ಒಂದು ವಿಡಿಯೋನ ಇಂಪೋರ್ಟ್ ಮಾಡಿಕೊಂಡು ಸ್ಕ್ರೀನ್ ಕೊಡು. ಓಕೆನಾ. ನೆಕ್ಸ್ಟ್ ಇವಾಗ ಈ ಒಂದು ವಿಡಿಯೋನ ಎಡಿಟಿಂಗ್ ಆದ ತಕ್ಷಣ ನೆಕ್ಸ್ಟ್ ಈ ವಿಡಿಯೋನ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದಂದರೆ, ಇಲ್ಲಿ ಟಾಪ್ನಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಟರೆ ಅಂದರೆ ಈ ಒಂದು ವಿಡಿಯೋನ ಇರೋದಲ್ಲ, ಅದು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.